ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಜ್ಯೇಷ್ಠಾ ಗೌರಿಯ ಕಥೆ. ಶ್ರೀ ಗಣೇಶಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಸೂತನು ಹೀಗೆ ಹೇಳುವನು. ರಮ್ಯವಾದ ಕೈಲಾಸ ಶಿಖರದ ಮೇಲೆ ಕುಳಿತಿರುವ ಪ್ರಸನ್ನ ಮುಖವುಳ್ಳ ಮಹಾಪ್ರಭುವಾದ ಈಶ್ವರನನ್ನು ಕುರಿತು ಪಾರ್ವತಿಯು, ಎಲೈ ಸ್ವಾಮಿಯೇ ಈಶ್ವರನೇ, ಜನರಿಗೆ ಹಿತಕರವಾದ ಒಂದು ವೃತ್ತವನ್ನು ನಾನು ಕೇಳುತ್ತಿರುವೆ. ಆ ವೃತ್ತಾಚರಣೆಯಿಂದ ಸ್ತ್ರೀಯರಿಗೆ ಕೂಡಲೇ ಹಿತವಾಗಬೇಕು. ಸೌಭಾಗ್ಯ, ಸಂತತಿ, ಸಂಪತ್ತು, ಅಪೇಕ್ಷಿತವಾದ ಕಾರ್ಯ ಇವೆಲ್ಲವೂ ಕೈಗೂಡಬೇಕು. ಅಂತಹ ದುರ್ಲಭವಾದ ಒಂದು ವೃತ್ತವನ್ನು ಸತ್ಯವಾಗಿ ನನಗೋಸ್ಕರವಾಗಿ ಹೇಳಬೇಕು ಎಂದು ವಿನಯಪೂರ್ವಕವಾಗಿ ಕೇಳಿಕೊಂಡಳು. ಆ ಪಾರ್ವತಿಯ ಮಾತು ಕೇಳಿ ಶಂಕರನು ಮುಗುಳನಗೆಯಿಂದ, ಎಲೈ ಪಾರ್ವತಿಯೇ, ಜ್ಯೇಷ್ಠಾದೇವಿ ಎಂಬುದೊಂದು ವೃತ್ತವಿದೆ. ಅದು ಈ ಲೋಕದಲ್ಲಿ ಸುಖವನ್ನು, ಕೊನೆಗೆ ಮುಕ್ತಿಯನ್ನು ಕೊಡುವುದು. ಈ ಎಲ್ಲ ಉತ್ತಮವಾದ ವೃತ್ತಗಳಲ್ಲಿ ಉತ್ತಮವಾಗಿದೆ. ಇದನ್ನು ಆಚರಿಸುವ ಸುವಾಸಿನಿ ಸ್ತ್ರೀಯು ಯಾವಾಗಲೂ ಸುಖವನ್ನೇ ಹೊಂದುವಳು. ಅವಳಿಗೆ ದುಃಖವು ಎಂದಿಗೂ ಬರಲಾರದು ಎಂದನು. ಈ ಶಂಕರನ ಮಾತನ್ನು ಕೇಳಿ ಗೌರಿಯು, ಪ್ರಭುವೇ, ಈ ಜ್ಯೇಷ್ಠಾ ಗೌರಿ ವೃತ್ತವನ್ನು ಯಾವ ಕಾಲ, ಯಾವ ಮಾಸ, ಯಾವ ದಿವಸ, ಹೇಗೆ ಮಾಡಬೇಕು ಎಂಬುದನ್ನು ಹೇಳಬೇಕು ಎಂದು ಕೇಳಿದಳು. ಶಂಕರನು, ಈ ವೃತ್ತವನ್ನು ಮಾಡಬೇಕೆಂದು ನೀನು ಬಯಸುತ್ತಿದ್ದರೆ ಮುನಿಗಳಿರುವ ಸ್ಥಳಕ್ಕೆ ಹೋಗಿ ಅಲ್ಲಿ ಮಾಡು. ಇಂದು ಈಶ್ವರನ ಆಜ್ಞೆಯನ್ನು ಹೊಂದಿ ಪಾರ್ವತಿ ಭೂತಳಕ್ಕಿಳಿದಳು. ನೋಡ್ರಿ, ದೇವಲೋಕದಾಗ ಸಹ ಇವು ಯಾವುದೇ ಒಂದು ಕರ್ಮಾಚರಣೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಇವೆಲ್ಲ ವೃತ್ತಾಚರಣೆ, ಇವೆಲ್ಲ ಕರ್ಮಗಳು. ಅದಕ್ಕೆ ಭೂಲೋಕಕ್ಕೆ ಬರಲೇಬೇಕಾಗ್ತದೆ. ಭೂಲೋಕದಾಗ ಮಾತ್ರ ಕರ್ಮದವನ್ನು ಮಾಡಲಿಕ್ಕೆ ಒಂದು ಕರ್ಮಭೂಮಿ ಇದು. ಅದಕ್ಕೆ ಹೇಳ್ತಾರೆ ಪಾರ್ವತಿ ಭೂಲೋಕಕ್ಕೆ ಬಂದಳು. ಗಂಗಾ ನದಿ ತೀರಕ್ಕೆ ಬಂದಳು. ಅಲ್ಲಿ ಜ್ಞಾನವೃದ್ಧ ಮುನಿಗಳನ್ನು ಕಂಡಳು. ಈಶ್ವರನು ಹೇಳಿದ ಮಾತನ್ನು ಅವರಿಗೆ ತಿಳಿಸಿದಳು. ಈ ವಾಕ್ಯವನ್ನು ಕೇಳಿ ಋಷಿಗಳು ಬಹಳ ಸಂತೋಷಭರಿತರಾಗಿ, ಎಲೈ ದೇವಿ ಪಾರ್ವತಿಯೇ, ನೀನು ಚೆನ್ನಾದ ಪ್ರಶ್ನೆಯನ್ನು ಮಾಡಿದ್ದಿ. ಈ ವೃತ್ತವು ಈ ಲೋಕದಲ್ಲಿ ಸುಖವನ್ನು, ಕೊನೆಗೆ ಮೋಕ್ಷವನ್ನು ಕೊಡುವಂತಹದ್ದು. ನಾವು ಲೋಕೋಪಕಾರಾರ್ಥವಾಗಿ ಹೇಳುವೆವು ಕೇಳು. ವರ್ಷಾಕಾಲದಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಜ್ಯೇಷ್ಠಾ ನಕ್ಷತ್ರವಿರುವ ದಿವಸ ಈ ವೃತ್ತವನ್ನು ಮಾಡಬೇಕು. ಅಷ್ಟಮಿ ದಿವಸ ಜ್ಯೇಷ್ಠಾ ನಕ್ಷತ್ರವು ಪ್ರಾಪ್ತವಾದರೆ ಬಹಳ ಒಳಿತೆಂದು ಹೇಳುವರು. ಅಷ್ಟಮಿ ದಿವಸ ಜ್ಯೇಷ್ಠಾ ನಕ್ಷತ್ರವು ಇಲ್ಲದಿದ್ದರೆ 7ನೇ ದಿವಸ ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೆ ಇದ್ದರೆ ಅಂದು ಮಾಡಬೇಕು. ಅನುರಾಧ ನಕ್ಷತ್ರದ ಮೇಲೆ ಆವಾಹನ ಮಾಡಬೇಕು. ಜ್ಯೇಷ್ಠಾ ನಕ್ಷತ್ರದ ಮೇಲೆ ಪೂಜಿಸಬೇಕು. ಮೂಲಾ ನಕ್ಷತ್ರದ ಮೇಲೆ ಜ್ಯೇಷ್ಠಾದೇವಿಗೆ ನಮಸ್ಕರಿಸಿ ವಿಸರ್ಜನೆ ಮಾಡಬೇಕು. ಬಂಗಾರದಿಂದ ಇಲ್ಲವೇ ಬೆಳ್ಳಿಯಿಂದ ಅಥವಾ ತಾಮ್ರದಿಂದ, ಕೊನೆಗೆ ದೇವಿಯ ಆಕೃತಿಯನ್ನು ಮುಚ್ಚಳ ಸಹಿತ ಮಣ್ಣಿನ ಗಡಿಗೆಯಿಂದ ಸಹ ಮಾಡಬೇಕು. ಶುಭೋದಕದಿಂದ ಪ್ರಕ್ಷಾಳನೆ ಮಾಡಿ ಬರೆಯಬೇಕು. ಮನೆಯ ಈಶಾನ್ಯ ಭಾಗದಲ್ಲಿ ದೇವರ ಮನೆಗೆ ಸಮೀಪವಾಗಿ ಅಕ್ಕಿಯ ಮೇಲೆ ಈ ದೇವಿಯನ್ನು ಸ್ಥಾಪನೆ ಮಾಡಬೇಕು. ಗೌರಿಯ ಮುಖದಲ್ಲಿ ಶಂಖಚಕ್ರಾದಿಗಳನ್ನು ಬರೆಯಬೇಕು. ನಂತರ, ಎಲೆ ಮಹಾಲಕ್ಷ್ಮಿಯೇ, ಎಲ್ಲ ದೇವತೆಗಳಲ್ಲಿ, ದೇವತಾ ಸ್ತ್ರೀಯರುಗಳಲ್ಲಿ ನೀನು ಆದಿಯಾದವಳು, ಎಲ್ಲ ಪ್ರಾಣಿಗಳಿಗೂ ಅನ್ನದಾತಳು. ನೀನು ನನ್ನ ಮನೆಯಲ್ಲಿ ಸ್ಥಿರವಾಗಿರು. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅನ್ನ, ಉದಕ, ವಸ್ತ್ರಾದಿಗಳನ್ನು ಮತ್ತು ಸಂತತಿ ಸುಖಗಳನ್ನು ನನ್ನ ಪತಿಗೆ ಕೊಡು. ಎಲೆ ಆದಿಶಕ್ತಿಯೇ, ವಿಷ್ಣುವಲ್ಲಭೆ, ಬ್ರಹ್ಮಪ್ರಿಯೆ, ನಿನಗೆ ಅನಂತ ನಮಸ್ಕಾರಗಳಿರಲಿ. ಹೀಗೆಂದು ಸ್ತೋತ್ರವನ್ನು ಮಾಡಬೇಕು. ನೂತನವಾದ ಸೂತ್ರವನ್ನು ದೇವಿ ಹತ್ತಿರ ಸ್ಥಾಪಿಸಬೇಕು. ಸೂತ್ರವನ್ನು ಮಾಡುವ ಪ್ರಕಾರವು ಎಂತೆಂದರೆ, 48 ಅಂಗುಲ ಉದ್ದವಾಗಿ 16 ಎಳೆಗಳುಳ್ಳದ್ದನ್ನು ಮಾಡಬೇಕು. ಅದನ್ನು ಲಕ್ಷ್ಮಿಯಲ್ಲಿ ಗಡಿಗೆಯಲ್ಲಿ ಇಡಬೇಕು. ಎಲೆ ಪಾರ್ವತಿಯೇ, ಇದು ಜ್ಯೇಷ್ಠಾದೇವಿಯ ಆವಾಹನವನ್ನು ಹೇಳಿದಾಯಿತು. ಮರುದಿನ ಎಲ್ಲ ಸುವಾಸಿನಿ ಸ್ತ್ರೀಯರು ಎಣ್ಣೆ ಪೂಸಿಕೊಂಡು ಎರೆದುಕೊಂಡು ಶುದ್ಧ ವಸ್ತ್ರವನ್ನು ಧಾರಣ ಮಾಡಬೇಕು. ಅರಿಶಿನ ಕುಂಕುಮಗಳಿಂದ ಅಲಂಕೃತರಾಗಬೇಕು. ಆಮೇಲೆ ಶ್ರೀ ಮಹಾಲಕ್ಷ್ಮಿಯಾದ ಜ್ಯೇಷ್ಠಾದೇವಿಯನ್ನು ಪೂಜಿಸಬೇಕು. 16 ಗರಿಕೆಯ ದಳಗಳನ್ನು ಅರ್ಪಿಸಬೇಕು. ಅಪೂಪ ಅಂದರೆ ಕರೆದ ಪದಾರ್ಥಗಳನ್ನು ದೇವಿಗೆ ನಿವೇದಿಸಬೇಕು ಮತ್ತು ಸುವಾಸಿನಿ ಸ್ತ್ರೀಯರಿಗೂ ಕೊಡಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಇಂದು ಮಹಾಲಕ್ಷ್ಮಿ ಪೂಜೆ ಮಾಡುವ ಸ್ತ್ರೀಯರ ಮನೆಯಲ್ಲಿ ಲಕ್ಷ್ಮಿಯು ಸದಾ ನೆಲೆಸಿರುವಳು. ಮಾರನೇ ದಿನ ಮತ್ತೆ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಅವಳ ಮಡಿಲಲ್ಲಿ ಸ್ಥಾಪಿಸಿದ ದಾರಗಳನ್ನು ತೆಗೆದುಕೊಳ್ಳಬೇಕು. ಅದನ್ನು ಕುಂಕುಮಗಳಿಂದ ಅಲಂಕೃತಗೊಳಿಸಬೇಕು. ಹೂವುಗಳನ್ನು ಪೋಣಿಸಿ 16 ಗಂಟುಗಳನ್ನು ಹಾಕಬೇಕು. ಈ ಜ್ಯೇಷ್ಠಾದೇವಿಯ ಕಥೆಯನ್ನು ಕೇಳುತ್ತಾ ಕೊರಳಗೆ ಆ ದಾರವನ್ನು ಧಾರಣ ಮಾಡಬೇಕು. ಎಲೆ ಪಾರ್ವತಿಯೇ, ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ ಅಥವಾ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು. ಮೊದಲು ವಸ್ತ್ರಾಲಂಕಾರಗಳಿಂದ ಆಚಾರ್ಯರನ್ನು ಪೂಜಿಸಬೇಕು. ಅಂದರೆ ಸುಖವಾಗಿ ತಮ್ಮ ಮನೋಬಯಕೆಗಳನ್ನು ಪಡೆಯುವರು. ಎಲೆ ಪಾರ್ವತಿಯೇ, ಲೋಕೋಪಕಾರಾರ್ಥವಾಗಿ ನೀನು ಪ್ರಶ್ನೆ ಮಾಡಿದ್ದರಿಂದ ನಾವು ಹೇಳಿದೆವು ಎಂದು ಋಷಿಗಳು ಹೇಳಿದರು.
ಪಾರ್ವತಿಯು, ಎಲೆ ಋಷಿಗಳಿರ, ಪೂರ್ವದಲ್ಲಿ ಈ ವೃತ್ತವನ್ನು ಯಾರು ಮಾಡಿದರು? ಅವರಿಗೆ ಯಾವ ಲಾಭವು ದೊರಕಿತು? ಫಲವನ್ನು ಹೇಳಬೇಕು, ಇದನ್ನು ಸಾರಭೂತವಾಗಿ ಹೇಳಬೇಕೆಂದು ಕೇಳಿಕೊಂಡರು. ಋಷಿಗಳು, ಪೂರ್ವಕಾಲದ ಸಂಗತಿ. ವೇದ ಶಾಸ್ತ್ರಗಳನ್ನು ಬಲ್ಲವನು, ಸ್ವಧರ್ಮ ನಿರತನು, ಯಾವಾಗಲೂ ಶುದ್ಧ ಮನಸ್ಕನು ಮತ್ತು ಶುಚಿರ್ಭೂತನೂ ಆದ ಸುಭದ್ರನೆಂಬ ಬ್ರಾಹ್ಮಣನು ಜಯವರ್ಧನ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದನು. ಅವನ ಹೆಂಡತಿ ಸುರತೆ ಎಂಬುವಳು ಪರಮ ಪತಿವ್ರತೆಯಾಗಿದ್ದಳು. ಗೃಹಕೃತ್ಯಗಳನ್ನು ನಿರ್ವಹಿಸಿಕೊಂಡು ಪತಿಯೊಂದಿಗೆ ಸುಖದಿಂದ ಇರುತ್ತಿದ್ದಳು. ಕಾಲಾಂತರದಿಂದ ಬಡತನವು ಒದಗಿತು. ಅದರಿಂದ ಅವಳಿಗೆ ಬಹಳ ದುಃಖಿಯಾದಳು. ಒಂದು ದಿನ ಅವಳು ಗಂಡನ ಸಮೀಪಕ್ಕೆ ಬಂದು, ಸ್ವಾಮಿ, ಈ ಗ್ರಾಮದಲ್ಲಿ ನಮಗೆ ಅನ್ನ ವಸ್ತ್ರಗಳು ದೊರಕದಂತಾಯಿತು. ಆದ್ದರಿಂದ ಎಲ್ಲಿಯಾದರೂ ವನಾಂತರಕ್ಕೆ ಹೋಗುವ ಎಂದು ನುಡಿದಳು. ಹೆಂಡತಿಯ ವಚನದಂತೆ ಆ ಸುಭದ್ರನು ಅವಳೊಂದಿಗೆ ವನವನ್ನು ಕುರಿತು ಹೋದನು. ನಂತರ ಮುಂದೆ ಬ್ರಾಹ್ಮಣನು ಸ್ತ್ರೀಯು ಪಾಪನಾಶಕವಾದ ನದಿಯುಳ್ಳ ಒಂದು ನಿರ್ಜನವಾದ ಘೋರಾರಣ್ಯವನ್ನು ನೋಡಿದಳು. ಮಧ್ಯಾಹ್ನವಾಗಲು ಆ ಮುನಿಪುಂಗವನು ಸ್ನಾನಕ್ಕೆ ಇಳಿದನು. ಆ ಸಾಧ್ವಿಯು ಸುತ್ತಲೂ ನೋಡುತ್ತಿರಲು ದೂರದಲ್ಲಿ ಜನಜಂಗುಳಿ ತೋರಿತು. ನೋಡುವುದಾಗಿ ಅಲ್ಲಿಗೆ ಹೋದಳು. ಅಲ್ಲಿ ಸ್ತ್ರೀ ಸಮೂಹವು ದೇವಿಯನ್ನು ಪೂಜಿಸುತ್ತಾ ಕುಳಿತಿತ್ತು. ಸುರತೆಯು ದೇವಿಯನ್ನು ನಮಸ್ಕರಿಸಿ, ಇದೇನು ಮಾಡುತ್ತಿರುವಿರಿ? ಯಾವ ಉತ್ತಮವಾದ ವೃತ್ತವಿದು ಎಂದು ಕೇಳಿದಳು. ಎಲೆ ಸ್ತ್ರೀಯೇ, ಕೇಳು. ಈಗ ನಾವು ಮಾಡುತ್ತಾ ಇರುವುದು ಜ್ಯೇಷ್ಠಾದೇವಿಯ ವೃತ್ತವು. ಇದನ್ನು ನೀನೂ ಸಹ ಮಾಡು. ಇದು ಸ್ತ್ರೀಯರಿಗೆ ಸೌಭಾಗ್ಯಕರವೂ ಪರಮ ಶ್ರೇಷ್ಠಕರವೂ ಆಗಿರುತ್ತದೆ ಎಂದು ಅಲ್ಲಿನ ಸ್ತ್ರೀಯರು ಹೇಳಿದರು. ಆ ಮಾತುಗಳನ್ನು ಕೇಳಿ ಬ್ರಾಹ್ಮಣ ಸ್ತ್ರೀಯು ಜ್ಯೇಷ್ಠಾದೇವಿಯ ವೃತ್ತವನ್ನು ಮಾಡಲು ಉದ್ಯುಕ್ತಳಾದಳು. ಈ ವೃತ್ತವನ್ನು ಮಾಡಿಸುವ ಬ್ರಾಹ್ಮಣನನ್ನು ಕುರಿತು, ಎಲೆ ಬ್ರಾಹ್ಮಣನೇ, ಈ ವೃತ್ತದ ವಿಧಾನವೇನು, ಹೇಗೆ ಮಾಡಬೇಕು ಮತ್ತು ಎಂಬುದನ್ನು ಕೇಳಲು ಇಚ್ಛಿಸುವೆ. ಯಾಕೆಂದರೆ ನಾನು ದರಿದ್ರಳು, ನನಗೆ ಸಂತತಿ ಇಲ್ಲ, ಐಶ್ವರ್ಯವಿಲ್ಲ, ಪತಿಯೊಂದಿಗೆ ಅರಣ್ಯಕ್ಕೆ ಬಂದಿರುವೆ. ಅದಕ್ಕಾಗಿ ಈ ವೃತ್ತದ ವಿಧಾನವನ್ನು ಹೇಳಬೇಕು ಎಂದು ಕೇಳಿಕೊಂಡಳು. ಅವಳ ಮಾತು ಕೇಳಿ ಪೂಜೆ ಮಾಡಿಸುವ ವಸಿಷ್ಠ ಮುನಿಯು, ಎಲೆ ಸ್ತ್ರೀಯಳೇ, ಈ ವೃತ್ತವು ಎಲ್ಲ ವೃತ್ತಗಳಲ್ಲಿಯೂ ಹೆಚ್ಚಿನದು. ಜ್ಯೇಷ್ಠಾದೇವಿ ವೃತ್ತವೆಂದು ಇದಕ್ಕೆ ಹೆಸರು. ಇದನ್ನು ನೀನು ಮಾಡು, ಕೂಡಲೇ ಸುಖವನ್ನು ಹೊಂದುವೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಜ್ಯೇಷ್ಠಾ ನಕ್ಷತ್ರವುಳ್ಳ ದಿವಸ ಪೂಜಿಸಬೇಕು. ಮೊದಲ ದಿನ ಅನುರಾಧ ನಕ್ಷತ್ರದ ಮೇಲೆ ಈ ಮೊದಲು ಹೇಳಲಾದ ವಿಧಾನದಿಂದ ಜ್ಯೇಷ್ಠಾದೇವಿಯನ್ನು ಆವಾಹನ ಮಾಡಬೇಕು. ಮರುದಿನ ಪೂಜೆ ಮಾಡಿ 16 ಎಳೆಗಳುಳ್ಳ ಹೂವು ಸಹಿತವಾದ ದಾರವನ್ನು ಲಕ್ಷ್ಮಿಯ ಮೊದಲಲ್ಲಿ ಇಡಬೇಕು. ಯಥೋಕ್ತ ವಿಧಿಯಿಂದ ತಮ್ಮ ವೈಭವಕ್ಕೆ ತಕ್ಕಂತೆ ಪೂಜೆ ಮಾಡಿ ಈ ಆಖ್ಯಾನವನ್ನು, ಅಂದರೆ ಕಥೆಯನ್ನು ಕೇಳಬೇಕು. ಹೀಗೆ ಮಾಡುವ ಸ್ತ್ರೀಯಳು ನಿಶ್ಚಯವಾಗಿ ಸೌಖ್ಯವನ್ನು ಪಡೆಯುವಳೆಂದು ಹೇಳಿದರು. ಇಂತು ಮುನಿಯ ವಚನವನ್ನು ಕೇಳಿ ಸುರತೆಯು ಜ್ಯೇಷ್ಠಾದೇವಿಯ ವೃತ್ತವನ್ನು ಆಚರಿಸಿ ಪತಿಯ ಸಮೀಪಕ್ಕೆ ಆಶ್ರಮವನ್ನು ಕುರಿತು ಹೋದಳು. ಅಲ್ಲಿ ಒಂದು ಉತ್ತಮವಾದ ಗ್ರಾಮ, ಅದರಲ್ಲಿ ಧನಧಾನ್ಯಗಳಿಂದ ಸಮೃದ್ಧವಾದ ಒಂದು ಮನೆಯನ್ನು ಕಂಡಳು. ತಾನು ಸಾಕ್ಷಾತ್ ಲಕ್ಷ್ಮಿಯಂತೆ ತೋರತೊಡಗಿದಳು. ಇದನ್ನೆಲ್ಲ ಕಂಡು ಬ್ರಾಹ್ಮಣನು ತನ್ನ ಹೆಂಡತಿಯನ್ನು ಕುರಿತು, ಇಂತಹ ಉತ್ತಮವಾದ ಗೃಹವು ಯಾರ ಪುಣ್ಯದಿಂದ ನಮಗೆ ದೊರಕಿತು ಎನ್ನುತ್ತಾ ಪತ್ನಿಯೊಡನೆ ಆ ಗೃಹವನ್ನು ಪ್ರವೇಶಿಸಿದನು. ಮಧ್ಯಾಹ್ನವಾಗಲು ವೈಶ್ವದೇವವನ್ನು ಮಾಡಿದನು. ಅಭ್ಯಾಗತರಾದ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದನು ಮತ್ತು ತನ್ನ ಹೆಂಡತಿಗೆ ಯಾವ ವೃತ ಮಾಡಿದ್ದರಿಂದ ಈ ಐಶ್ವರ್ಯವು ದೊರೆತಿತು ಎಂದು ಕೇಳಿದನು. ಸುರತೆಯು ಸ್ವಲ್ಪ ಹೊತ್ತು ಸುಮ್ಮನಿದು ನಂತರ, ಮಹಾಸ್ವಾಮಿಯೇ, ಕೇಳು. ವಸಿಷ್ಠ ಮಹಾಮುನಿಯು ನನಗೆ ಜ್ಯೇಷ್ಠಾದೇವಿಯ ವೃತ್ತವನ್ನು ಉಪದೇಶಿಸಿದನು. ಈ ವೃತ್ತದ ಪ್ರಭಾವದಿಂದ ಇಷ್ಟೆಲ್ಲ ಐಶ್ವರ್ಯವು ದೊರೆತಿತು ಎಂದು ಹೇಳಿದಳು. ಹೆಂಡತಿಯ ಮಾತು ಕೇಳಿ ಬ್ರಾಹ್ಮಣನು ಅತಿಥಿಗಳಿಗೆ ಭೋಜನ ಮಾಡಿಸಿ ತಾನೂ ಭೋಜನ ಮಾಡಿ ಹೆಂಡತಿಗೆ ಊಟ ಮಾಡಲು ಹೇಳಿದನು. ನಂತರ ಮಹಾಲಕ್ಷ್ಮಿಯ ಪ್ರಸಾದದಿಂದ ಅವರಿಬ್ಬರಿಗೆ ಒಬ್ಬ ಸುಪುತ್ರನು ಜನಿಸಿದನು. ಇಂತು ಈ ಶುಭದಾಯಕ ವೃತ್ತವನ್ನು ಶೌನಕಾದಿ ಋಷಿಗಳು ಪಾರ್ವತಿಗೆ ಹೇಳಿದರು. ಪಾರ್ವತಿಯು ಈ ವೃತ್ತವನ್ನು ಭೂಮಿಯಲ್ಲಿ ವಿಸ್ತಾರಗೊಳಿಸಿದಳು. ಈ ವೃತ್ತವನ್ನು ಆಚರಿಸುವುದರಿಂದ ಸ್ತ್ರೀಯರಿಗೆ ಸುಖ, ಸಂತತಿ, ಸಂಪತ್ತು ಪ್ರಾಪ್ತವಾಗುತ್ತವೆ ಮತ್ತು ಈ ಕಾರಣದಿಂದ ಎಲ್ಲರೂ ಸ್ತ್ರೀಯರು ಪ್ರಯತ್ನಪೂರ್ವಕವಾಗಿ ಈ ವೃತ್ತವನ್ನು ಮಾಡಲೇಬೇಕು. ಪ್ರತಿ ವರ್ಷ ಈ ವೃತ್ತವನ್ನು ಮಾಡುವ ಸುವಾಸಿನಿ ಸ್ತ್ರೀಯಳು ಸಕಲ ಭೋಗಗಳನ್ನು ಭೋಗಿಸಿ ಮನೋರಥಗಳನ್ನು ಪೂರೈಸಿಕೊಂಡು ಕೊನೆಗೆ ತನ್ನ ಪತಿ ಪುತ್ರರು ಸಹಿತವಾಗಿ ಉತ್ತಮ ಗತಿಯನ್ನು ಹೊಂದುವಳು. ಈ ಕಥೆಯನ್ನು ಸತತ ಯಾರು ಕೇಳುವರೋ, ಯಾರು ಹೇಳುವರೋ ಅವರೆಲ್ಲರಿಗೂ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಉತ್ತಮ ಗತಿಯನ್ನು ಹೊಂದುವರು. ನೋಡ್ರಿ, ಹೇಳಿದರೂ ಬರ್ತದೆ ಅಥವಾ ಇದನ್ನು ಕೇಳಿದರೂ ಸಹ ಅಷ್ಟೇ ಪುಣ್ಯ ದೊರಕ್ತದೆ ಅಂತ ಹೇಳ್ತಾರೆ. ಅಂತ ಸೂತನು ಶೌನಕಾದಿ ಋಷಿಗಳಿಗೆ ಹೇಳಿದ ಕಥಾಭಿಪ್ರಾಯವು ಶ್ರೀ ಗಣೇಶಾಯ ನಮಃ. ಸೂತನು ಹೇಳುವನು, ರಮ್ಯವಾದ ಕೈಲಾಸ ಶಿಖರದಲ್ಲಿ ಸಿದ್ಧ ಸಂಘದಿಂದಲೂ ದೇವರ್ಷಿ ಮುನಿ ಸಂಘದಿಂದಲೂ ಕೂಡಿಕೊಂಡು ಸುರಾಸುರರಿಂದ ಸೇವಿಸಲ್ಪಡುವ ತನ್ನ ಪತಿಯಾದ ಶಂಕರನನ್ನು ಕುರಿತು ಉಮಾದೇವಿಯು ಪ್ರಶ್ನೆಯನ್ನು ಮಾಡಿದಳು. ಎಲೆ ದೇವಾದಿದೇವನೇ, ಮಹಾದೇವನೇ, ವೃಷಭಧ್ವಜನೇ, ನಿನ್ನ ಅಂತಃಕರಣವು ನನ್ನಲ್ಲಿ ಇದ್ದುದಾದರೆ ಭಕ್ತರಿಗೆ ಜಯಪ್ರದವಾದ, ಸಂಪತ್ಕರವಾದ, ಮನುಷ್ಯರಿಗೆ ಪುತ್ರ ಪೌತ್ರಾದಿಗಳನ್ನು ಅಭಿವೃದ್ಧಿಗೊಳಿಸುವ ಧನಧಾನ್ಯವನ್ನು ಕೊಡುವಂತಹದ್ದು ಒಂದು ವ್ರತವನ್ನು ಹೇಳಬೇಕು ಎಂದು ಕೇಳಿಕೊಂಡಳು. ಪಾರ್ವತಿಯ ಪ್ರಶ್ನೆಯನ್ನು ಕೇಳಿ ಈಶ್ವರನು, ಎಲೆ ದೇವಿ ಪಾರ್ವತಿಯೇ, ನಿನ್ನ ಮಾತಿನಿಂದ ನನಗೆ ಬಹಳ ಸಂತೋಷವಾಗಿದೆ. ದೇವಿ, ನೀನು ಬಹಳ ಉತ್ತಮವಾದ ಪ್ರಶ್ನೆಯನ್ನೇ ಮಾಡಿದಿ.
ಭೂತಲದಲ್ಲಿ ಶಂಕರನಾಮಕವಾದ ಒಂದು ವೃತ್ತವಿದೆ. ಅದನ್ನು ಸವಿಸ್ತಾರವಾಗಿ ಹೇಳುವೆನು ಕೇಳು. ಭಾದ್ರಪದ ಮಾಸ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ತಮ್ಮ ನಿತ್ಯ ಕರ್ಮವನ್ನು ನೆರವೇರಿಸಿ ಈ ವೃತ್ತವನ್ನು ಮಾಡಬೇಕು. ಧಾನ್ಯ ರೂಪದಿಂದ ಲೋಕಕ್ಕೆ ಸುಖವನ್ನು ಕೊಡುವ ಈ ಶಂಕರನನ್ನು ಗಂಧ ಪುಷ್ಪಾದಿಗಳಿಂದ ಚೆನ್ನಾಗಿ ಪೂಜಿಸಬೇಕು. 7 ಎಲೆಗಳುಳ್ಳ ಗಂಟುಗಳುಳ್ಳ ದಾರವನ್ನು ಕೈಯಲ್ಲಿ ಕಟ್ಟಿಕೊಂಡು 7 ದಿನಗಳವರೆಗೆ ಈ ವೃತ್ತವನ್ನು ಆಚರಿಸಬೇಕು. ಇಂದು ಈಶ್ವರನ ವಚನವನ್ನು ಕೇಳಿ ಪಾರ್ವತಿಯು, ಮಹಾದೇವ, ಒಳ್ಳೆಯ ಉತ್ತಮವಾದ ವೃತ್ತವನ್ನೇ ಹೇಳಿದೆ. ಭೂಮಿಯಲ್ಲಿ ಈ ವೃತ್ತವನ್ನು ಯಾರೂ ವಿಸ್ತಾರಗೊಳಿಸಿದರು ಎಂಬ ಸಂಗತಿಯನ್ನು ವಿಶದವಾಗಿ ಹೇಳಬೇಕು ಎಂದಳು. ಶಂಕರನು, ಕಾಮ ಮತ್ತು ಶಂಕರ ಎಂಬುವರಿಬ್ಬರು ಭೂಮಿಯ ಮೇಲೆ ಇದ್ದರು. ಅವರು ಲಕ್ಷ್ಮಿಯ ಮಧ್ಯದಿಂದ ಮತ್ತರಾಗಿ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುತ್ತಿದ್ದರು. ಹೀಗಿರುತ್ತಿರಲು ಒಮ್ಮೆ ಅವರಿಬ್ಬರಲ್ಲಿ ವಾದವು ಉದ್ಭವಿಸಿತು. ಶಂಕರನು, ಈ ಜಗತ್ತು ನನ್ನಿಂದ ಧರಿಸಲ್ಪಟ್ಟಿದೆ, ನನಗಾಗಿಯೇ ಇದೆ, ಇದರಲ್ಲಿ ಸಂಶಯವೇ ಇಲ್ಲ. ನಾನಿದ್ದರೆ ಜಗತ್ತಿಗೆ ಸಮೃದ್ಧಿ, ನಾನಿಲ್ಲದಿದ್ದರೆ ದರಿದ್ರತೆಯೋ. ಎಲೆ ಕಾಮನೇ, ನಾನು ಹೋಗುವೆನು. ನಾನಿಲ್ಲದಾಗ ನೀನು ಹೇಗೆ ನಿಶ್ಚಿಂತವಾಗಿರುವೆಯೋ ನೋಡುವೆನು. ಒಂದು ವೇಳೆ ನೀನು ಸುಖಿಯಾಗಿದ್ದರೆ ಪಾದರಕ್ಷೆಯಲ್ಲಿ ಅಂಬಲಿ ಹಾಕಿ ಕುಡಿಯುತ್ತೇನೆ, ಇಲ್ಲದಿದ್ದರೆ ನಿನಗೆ ಕುಡಿಸುತ್ತೇನೆ ಎಂದು ಹೀಗೆಂದು ಹೇಳಿ ಉತ್ತರ ದಿಕ್ಕಿಗೆ ಗಮನ ಮಾಡಿದನು. ಅನಂತರ ಕಾಮನ ದೇಶದಲ್ಲಿ ದುರ್ಭಿಕ್ಷವು ಉಂಟಾಯಿತು. ಆದ್ದರಿಂದ ಅವನು ಹಸಿವೆ ನೀರಡಿಕೆಯಿಂದ ಬಾಧಿತನಾಗಿ ಶಂಕರನ ದೇಶಕ್ಕೆ ಹೋದನು. ಆಗ ಶಂಕರನು ಕಾಮನನ್ನು ನೋಡಿದನು. ಮಂಚದ ಮೇಲೆ ಕುಳಿತುಕೊಂಡು, ಎಲ್ಲೋ ನೀನು ಯಾರು, ಎಲ್ಲಿಗೆ ಹೋಗುವೆ, ನಿನ್ನ ಕಾರ್ಯವೇನು ಎಂದು ಕೇಳಿದನು. ಹಸಿವೆ ನೀರಡಿಕೆಯಿಂದ ಕಂಗಾಲಾದ ಕಾಮನು, ನನ್ನ ದೇಶದಲ್ಲಿ ದುರ್ಭಿಕ್ಷೆ ಉಂಟಾಗಿದೆ, ಆದ್ದರಿಂದ ಇಲ್ಲಿಗೆ ಬಂದಿರುವೆ, ನನ್ನನ್ನು ಸಂರಕ್ಷಿಸು. ಎಲೆ ಪುರುಷನೇ, ಏನನ್ನಾದರೂ ಸ್ವಲ್ಪ ಕೊಟ್ಟರೆ ಸಾಕು, ಅದನ್ನೇ ನಾನು ಭಕ್ಷಿಸುವೆ ಎಂದನು. ಇಂತು ಕಾಮನ ವಚನವನ್ನು ಕೇಳಿ ಶಂಕರನು, ನನ್ನಲ್ಲಿ ಅನ್ಯ ಪದಾರ್ಥಗಳೇನೂ ಇಲ್ಲ, ಅಂಬಲಿ ಮಾತ್ರ ಇದೆ, ಅದನ್ನೇ ಕೊಡುತ್ತೇನೆ. ಅಂಬಲಿ ಹಾಕಲು ಪಾತ್ರೆ ಮಾತ್ರ ಇಲ್ಲ, ಹೇಗೆ ಮಾಡಬೇಕು? ಪಾದರಕ್ಷೆಗಳೇ ಉಂಟು, ಅದನ್ನೇ ಗ್ರಹಣ ಮಾಡು ಎಂದು ಹೇಳಿದನು. ಒಳ್ಳೆಯದು ಎಂದು ಬೇಗನೆ ಕಾಮನು ಅದನ್ನು ತಕ್ಕೊಂಡನು. ಅದರಲ್ಲಿ ಅಂಬಲಿಯನ್ನು ಹಾಕಿಸಿಕೊಂಡು ಕುಡಿಯಲು ಸಿದ್ಧನಾದನು. ಆಗ ಶಂಕರನು ಸಂತೋಷಚಿತ್ತನಾಗಿ ಕಾಮನ ಕೈ ಹಿಡಿದು, ಕಾಮನೇ, ಅಹಂಕಾರದಿಂದ ನಿನ್ನ ಅವಸ್ಥೆಯು ಹೀಗಾಯಿತು. ಈಗ ಭಕ್ತಿಯಿಂದ ಶಂಕರನ ವೃತ್ತವನ್ನು ಗ್ರಹಣ ಮಾಡು. ನಿಧಾನವಾಗಿ ಭಕ್ತಿಯಿಂದ ಪೂಜಿಸು, ಅಂದರೆ ನಿನಗೆ ಸುಖವಾಗಿ ರಾಜ್ಯವು ದೊರಕುವುದು. ಶಂಕರನ ಹೇಳಿಕೆಯಂತೆ ಕಾಮನು ಶಂಕರನಾಮಕ ವೃತ್ತವನ್ನು ಮಾಡಿದನು. ಆದ್ದರಿಂದ ಅವನಿಗೆ ರಾಜ್ಯವು ದೊರಕಿತು, ಎಲ್ಲ ಬಗೆಯ ಸೌಖ್ಯವು ಪ್ರಾಪ್ತವಾಯಿತು. ಇಂತು ಈ ಎಲ್ಲ ಬಗೆಯ ಸೌಖ್ಯವನ್ನು ಕೊಡುವಂಥ ಈ ವೃತ್ತವನ್ನು ಈಶ್ವರನು ಪಾರ್ವತಿಗೋಸ್ಕರ ಹೇಳಿದನು. ಆದ್ದರಿಂದ ಸರ್ವ ಪ್ರಯತ್ನದಿಂದ ಈ ಉತ್ತಮವಾದ ವೃತ್ತವನ್ನು ಮಾಡಬೇಕು. ಈ ಕಥೆಯನ್ನು ಭಕ್ತಿಯುಕ್ತವಾಗಿ ಹೇಳುವವನು ಮತ್ತು ಕೇಳುವವನು ಎಲ್ಲ ಸಂಪತ್ತುಗಳಿಂದ ಸಹಿತನಾಗಿ ಅಂತ್ಯದಲ್ಲಿ ಮೋಕ್ಷವನ್ನು ಹೊಂದುವನು. ಈ ಲೋಕದಲ್ಲಿ ಎಲ್ಲ ಬಯಕೆಗಳನ್ನು ಪಡೆದು ಜನತೆಯಿಂದ ಪೂಜಿತನಾಗುವನು. ಶಂಕರನ ಕೃಪೆಯಿಂದ ಎಲ್ಲವೂ ವಶಬಹುದು, ಇದರಲ್ಲಿ ಸಂಶಯವಿಲ್ಲ. ಈ ಕಥೆಯನ್ನು ಕೇಳಿದವರು, ಸತತವಾಗಿ ಪಠಿಸಿದವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಪರಮಗತಿಯನ್ನು ದೊರಕಿಸಿಕೊಂಡು ಮುಕ್ತರಾಗುವರು. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ಜ್ಯೇಷ್ಠಾದೇವಿ ಕಥಾ ತಥಾ ಚ ಶಂಕರಗಂಡ ನವಲೀಪಾಕಸ್ಕಥಾ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಜ್ಯೇಷ್ಠಾದೇವಿ ಕಥೆಯು ಸಂಪೂರ್ಣವು. ಶ್ರೀಕೃಷ್ಣಾರ್ಪಣಮಸ್ತು.